ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೋಟೆಲ್ಗಳಿಗೆ ತಟ್ಟಿದ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್. ಭಾರತಕ್ಕೆ ಆಮದಾಗ್ತಿಲ್ಲ ಇಂಧನ ಹಾಗೂ ಅನಿಲ. ಹಲವೆಡೆ ವಾಣಿಜ್ಯ ಗ್ಯಾಸ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಹೋಟೆಲ್ಗಳಿಗೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಟ್ಟಿದೆ. ಭಾರತಕ್ಕೆ ಇಂಧನ ಹಾಗೂ ಅನಿಲ ಪೂರೈಕೆ ಆಗ್ತಾ ಇಲ್ಲ, ಆಮದು ಆಗ್ತಿಲ್ಲ. ಹಲವೆಡೆ ವಾಣಿಜ್ಯ ಗ್ಯಾಸ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ, ಸಂಪೂರ್ಣವಾಗಿ ಸ್ಥಗಿತಗೊಂಡಿರೋದು. LPG ವ್ಯತ್ಯಯ ಹಿನ್ನೆಲೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ, ಪರಿಣಾಮ ಬೀರ್ತಾ ಇದೆ. ಕಳೆದ 2-3 ದಿನಗಳಿಂದ ಪೂರೈಕೆ ಆಗಿಲ್ಲ ಗ್ಯಾಸ್. ಹೋಟೆಲ್ಗಳಲ್ಲಿ ಟೀ ಮಾಡೋದಕ್ಕೆ, ಕಾಫಿ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ಗಳು ಬೇಕೇ ಬೇಕು. ಆದರೆ ಅದು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಕಳೆದ 2-3 ದಿನಗಳಿಂದ. ಹೀಗಾಗಿ ಹೋಟೆಲ್ಗಳಿಗೆ ಇದರ ಪರಿಣಾಮ ಬೀರ್ತಾ ಇದೆ. ಕೆಲವೆಡೆ ಅಂತೂ ವಾಣಿಜ್ಯ ಗ್ಯಾಸ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. 2-3 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಿಲ್ಲ. ನೀವು ಹೋಟೆಲ್ಗಳಿಗೆ ಎಸೆನ್ಸಿಯಲ್ ಏನು ಅಂತ ಹೇಳಿದ್ರೆ ಸಿಲಿಂಡರ್ಗಳು ಬೇಕು. ಬೆಂಗಳೂರಲ್ಲಿ, ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿಲಿಂಡರ್ಗಳ ಪೂರೈಕೆ ಆಗದೆ ಹೋದರೆ ಆಹಾರಗಳನ್ನು ತಯಾರು ಮಾಡೋದು ಹೇಗೆ? 22,000 ಸಿಲಿಂಡರ್ಗಳು ವಿವಿಧ ಕಂಪನಿಗಳಿಂದ ಪ್ರತಿನಿತ್ಯ ಬೆಂಗಳೂರಲ್ಲಿ ಡೆಲಿವರಿ ಆಗುತ್ತದೆ. 22,000 ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ ಸರಿಯಾದ ಪ್ರಮಾಣದಲ್ಲಿ. ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೊರತೆ. ನಗರದ ಹೋಟೆಲ್ಗಳಲ್ಲಿ ಲಿಮಿಟೆಡ್ ಫುಡ್ ಬೋರ್ಡ್ ಹಾಕಲಾಗ್ತಾ ಇದೆ. ಸೀಮಿತ ವ್ಯಾಪ್ತಿಗೆ ತಿಂಡಿ ತಿನಿಸುಗಳಿಗೆ ಕಡಿವಾಣ ಹಾಕಿದ್ದಾರೆ ಮಾಲೀಕರು. ಗ್ಯಾಸ್ ಹೆಚ್ಚು ಖರ್ಚಾಗುವಂತ ಅಡುಗೆಯನ್ನ ಹೋಟೆಲ್ನವರು ನಿಲ್ಲಿಸ್ತಾ ಇದ್ದಾರೆ. ಮೆನು ಕಡಿತ ಮಾಡ್ತಾ ಇರೋದು. ಹೊರಗಿನ ಊಟವನ್ನ ನಂಬಿದವರಿಗೆ ಇಂಥದ್ದೊಂದು ಪರಿಸ್ಥಿತಿಯ ಪಡಿಪಾಟಲಿದೀಗ. ವಿದ್ಯಾರ್ಥಿಗಳು, ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡುವವರು, ಬ್ಯಾಚುಲರ್ಸ್ಗಳು ಒಬ್ಬೊಬ್ಬರೇ ಇರ್ತಾರೆ. ನಿತ್ಯವೂ ಕೂಡ ಅವರು ಹೋಟೆಲ್ ಊಟವನ್ನು ನಂಬಿರ್ತಾರೆ. ಈ ಹೋಟೆಲ್ ಊಟವನ್ನು ನಂಬದವರಿಗೆ ಇದೀಗ ಸಂಕಷ್ಟದ ಪರಿಸ್ಥಿತಿ. ಹೀಗಾಗಿ ಇದೀಗ ಹೋಟೆಲ್ಗಳಲ್ಲಿ ಮೆನು ಕಡಿತ ಮಾಡಲಾಗ್ತಾ ಇದೆ. ಸ್ಲೋ ಕುಕ್ಕಿಂಗ್ ಡಿಶ್ ಅಂತ ಏನು ಕರಿತೀವಿ, ಆ ಎಲ್ಲ ಡಿಶ್ಗಳನ್ನು ಕೂಡ ಮೆನುವಿನಿಂದ ತೆಗೆದು ಹಾಕಲಾಗ್ತಾ ಇದೆ. ಲಿಮಿಟೆಡ್ ಫುಡ್ ಎನ್ನುವಂತಹ ಬೋರ್ಡ್ಗಳನ್ನು ಹೋಟೆಲ್ಗಳಲ್ಲಿ ಅಳವಡಿಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಇದರ ಪರಿಣಾಮವನ್ನು ಗ್ರಾಹಕರು ಎದುರಿಸಬೇಕಾದಂತಹ ಪರಿಸ್ಥಿತಿ. ನೀವು ನೋಡಿ, ಭಾರತ ಇಡೀ ಜಗತ್ತಿನಲ್ಲೇ ಅತ್ಯಂತ LPGಯನ್ನು ಆಮದು ಮಾಡಿಕೊಳ್ಳುವ ವಿಚಾರದಲ್ಲಿ 2ನೇ ರಾಷ್ಟ್ರ. ನಾವು ಅತಿ ಹೆಚ್ಚನ್ನು ಆಮದು ಮಾಡಿಕೊಳ್ಳುತ್ತೀವಿ. ಕಳೆದ ವರ್ಷ ಭಾರತ 33.1 ಮಿಲಿಯನ್ ಮೆಟ್ರಿಕ್ ಟನ್ ಅಡುಗೆ ಅನಿಲವನ್ನು ಆಮದು ಮಾಡಿಕೊಂಡಿತ್ತು. 33.15 ಮೆಟ್ರಿಕ್ ಟನ್ ಅಡುಗೆ ಅನಿಲವನ್ನು ಬೇರೆ ಬೇರೆ ದೇಶಗಳಿಂದ ಭಾರತ ಆಮದು ಮಾಡಿಕೊಂಡಿತ್ತು. ಹಾರ್ಮುಜ್ ಜಲಸಂಧಿ, ಈ ಗಲ್ಫ್ ರಾಷ್ಟ್ರಗಳೇನಿದೆ, ಕತಾರ್ ಆಗಿರ್ಬೋದು, ಸೌದಿ ಅರೇಬಿಯಾ, ಈ ಎಲ್ಲ ರಾಷ್ಟ್ರಗಳಿಂದಲೂ ಕೂಡ ಭಾರತಕ್ಕೆ 60% LPG ಬರುತ್ತೆ. 90% ಹಾರ್ಮುಜ್ ಜಲಸಂಧಿ ಮುಖಾಂತರ ಬರುವುದು. ಆದರೆ ಅದು ಸರಿಯಾದ ಪ್ರಮಾಣದಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಅದರ ಪರಿಣಾಮ ಇದೀಗ ಹೋಟೆಲ್ಗಳಿಗೆ ಬೀಳ್ತಾ ಇದೆ. ನೀವು ಹೋಟೆಲ್ ಉದ್ಯಮ ಅಂತ ಹೇಳಿದರೆ ಸಿಲಿಂಡರ್ಗಳ ಅವಶ್ಯಕತೆ, ಪರ್ಯಾಯ ವ್ಯವಸ್ಥೆ ಏನೂ ಇಲ್ಲ. ಈಗ ದೊಡ್ಡ ದೊಡ್ಡ ಡಿಶ್ಗಳಿಗೆ ಅಥವಾ ಬೃಹತ್ ಪ್ರಮಾಣದಲ್ಲಿ ಅಲ್ಲಿ ಅಡುಗೆಗಳು ತಯಾರಾಗ್ತಾ ಇರುತ್ತೆ, ಬೃಹತ್ ಪ್ರಮಾಣದಲ್ಲಿ ತಯಾರಾಗುತ್ತೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ. ನೀವು ಪರ್ಯಾಯ ವ್ಯವಸ್ಥೆಗೆ ಬೇಕಾಗೋದಿಲ್ಲ, ಪರ್ಯಾಯ ವ್ಯವಸ್ಥೆ ಇರೋದೇ ಇಲ್ಲ. ಈಗ ಎಲೆಕ್ಟ್ರಿಕ್ ಸ್ಟೋವ್ಗಳು, ಎಲೆಕ್ಟ್ರಿಕ್ ವಿಚಾರಕ್ಕೆ ಹೋದರೆ ಈ ಪರಿಪ್ರಮಾಣದಲ್ಲಿ ಅವುಗಳನ್ನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಟೀ ಕಾಫಿಗೋ ಏನೋ ಎಲೆಕ್ಟ್ರಿಕ್ಕನ್ನು ಬಳಕೆ ಮಾಡ್ಬೋದು. ಆದರೆ ದೊಡ್ಡ ದೊಡ್ಡ ಅಡುಗೆಗಳನ್ನು ಮಾಡಬೇಕು ಅಂತ ಹೇಳಿದರೆ, ಬೇರೆ ಬೇರೆ ಮೆನುಗಳನ್ನು ತಯಾರು ಮಾಡಬೇಕು ಅಂತ ಹೇಳಿದರೆ ಸಹಜವಾದಂತಹ ಸಮಸ್ಯೆ ಉದ್ಭವ ಆಗುತ್ತೆ. ನಿನ್ನೆಯೂ ಕೂಡ ಅವರು ಹೇಳಿದ್ರು, ಸೋಮವಾರ ಸರಿಯಾದ ಪ್ರಮಾಣದಲ್ಲಿ ಸಿಲಿಂಡರ್ಗಳ ಪೂರೈಕೆ ಆಗಿಲ್ಲ. ಒಂದು ವೇಳೆ ಮಂಗಳವಾರವೂ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆದರೆ ಹೋಟೆಲನ್ನು ಬಂದ್ ಮಾಡುವ ಹಂತಕ್ಕೆ ಹೋಗಬಹುದು, ಆ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಎನ್ನುವಂಥ ಮಾತುಗಳನ್ನು ಹೋಟೆಲ್ ಮಾಲೀಕರ ಸಂಘದವರು ಹೇಳಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ.
ಭವ್ಯ, ಬೆಂಗಳೂರಿನ ಹೋಟೆಲ್ ಪರಿಸ್ಥಿತಿಗಳು ಸದ್ಯಕ್ಕೆ ಹೆಂಗಿದೆ ಸಿಲಿಂಡರ್ ವಿಚಾರದಲ್ಲಿ? ಖಂಡಿತ ಪ್ರವೀಣ್, ಹೋಟೆಲ್ಗಳಿಗೆ ಸದ್ಯ ಬಹುತೇಕ ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹುತೇಕ ಹೋಟೆಲ್ಗಳು ಈಗಾಗಲೇ ಪೋಸ್ಟರ್ ಗಳನ್ನ ಕೂಡ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಸದ್ಯ ಭಾರತಕ್ಕೆ ಇಂಧನ ಹಾಗೂ ಅನಿಲ ಆಮದು ಆಗ್ತಾ ಇಲ್ಲ, ವಾಣಿಜ್ಯ ಗ್ಯಾಸ್ ಪೂರೈಕೆ ಸಂಪೂರ್ಣ ಸ್ಥಗಿತಗೊಳ್ತಾ ಇದೆ. ಸೊ ಉದ್ಯಮದ ಮೇಲೆ ಬಹುತೇಕ ಪರಿಣಾಮ ಕೂಡ ಬಿದ್ದಿರುವಂತದ್ದು. ಈಗಾಗಲೇ ಮಧ್ಯಾಹ್ನದ ಊಟ ಕೊಡೋಕೆ ಮಾತ್ರ ನಿರ್ಧಾರ ಮಾಡಿದ್ದಾರೆ. ನಮ್ಮ ಕುಡ್ಲ ಹೋಟೆಲ್ ನಿಂದ ಈಗಾಗಲೇ ಅಧಿಕೃತ ಮಾಹಿತಿಯನ್ನ ಕೂಡ ಹೊರ ಹಾಕಿರುವಂತದ್ದು. ಗ್ಯಾಸ್ ಪೂರೈಕೆ ವ್ಯತ್ಯಯವಾಗಿದೆ. ಸೊ ಹೀಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕಾಗಲ್ಲ, ಹಾಗೇನೆ ರಾತ್ರಿಯ ಊಟ ಮಾಡೋದಕ್ಕೆ ತಯಾರಿಲ್ಲ ನಾವು. ಸೊ ಹೀಗಾಗಿ ಮಧ್ಯಾಹ್ನದ ಮೀಲ್ ಏನಿದೆ ಅದನ್ನು ಕೊಡೋದಕ್ಕೆ ಸಿದ್ಧ ಅಂತ ಈಗಾಗಲೇ ಪೋಸ್ಟರ್ ಹಾಕಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮತ್ತಷ್ಟು ಬಿಕ್ಕಟ್ಟು ಎದುರಾಗುವ ಎಲ್ಲಾ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನಿನ್ನೆ ಕೂಡ ನಾವು ಹೋಟೆಲ್ ಮಾಲೀಕರ ಮಾತಾಡುವಾಗ ಇಲ್ಲಿವರೆಗಿದ್ದಂತಹ ಸ್ಟಾಕ್ ಗಳು ಖಾಲಿ ಆಗ್ತಾ ಬಂದಿದೆ. ಅಷ್ಟು ಮಾತ್ರವಲ್ಲದೆ ಸಿಲಿಕಾನ್ ಸಿಟಿಯಲ್ಲಿ ಸೌದೆ ಬಲಿಸಿ ಅಡಿಗೆ ಮಾಡುವಂದ್ರೆ ಮರಗಳನ್ನ ಕಡಿಯೋದಕ್ಕೆ ಕೂಡ ಜಿಬಿಎ ಈಗಾಗಲೇ ಕೆಲವೊಂದು ನಿಯಮಗಳಿರುವಂತದ್ದು. ಸೊ ಹೀಗಾಗಿ ಬಿಕ್ಕಟ್ಟು ಪರಿಸ್ಥಿತಿ ಮತ್ತಷ್ಟು ಉಲ್ಬಣ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿರುವಂತದ್ದು. ಸೊ ಇದನ್ನ ಕೇಂದ್ರ ಸರ್ಕಾರ ಯಾವ ರೀತಿ ಸರಿಪಡಿಸುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಅಂದ್ರೆ ಪ್ರತಿದಿನ 5 ರಿಂದ 6 ಕಮರ್ಷಿಯಲ್ ಸಿಲಿಂಡರ್ಗಳು ಒಂದು ಹೋಟೆಲ್ಗೆ ಅಗತ್ಯವಿರುತ್ತೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇನ್ನಷ್ಟು ಹೆಚ್ಚಿನ ಅಗತ್ಯ ಇರುತ್ತೆ. ಸದ್ಯ ಹೋಟೆಲ್ಗಳಲ್ಲಿ ಗ್ಯಾಸ್ ಶೇಖರಣೆ ಮಾಡೋದು ಬಹುತೇಕವಾಗಿ ಕಡಿಮೆ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಮತ್ತಷ್ಟು ಸಂಕಷ್ಟ ಪರಿಸ್ಥಿತಿ ಎದುರಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ದಳ್ಳಾಳಿಗಳು ಏನಿದ್ದಾರೆ, ಅಂದ್ರೆ ಕಳ್ಳ ಮಾರಾಟ ಏನು ಮಾಡ್ತಾರೆ, ಅವರು 3,000-4,000ಕ್ಕೆ ಕೂಡ ಒಂದೊಂದು ಗ್ಯಾಸ್ ನ ಸೇಲ್ ಮಾಡ್ತಾ ಇರುವಂತದ್ದು. ಸೊ ಇದನ್ನ ಖರೀದಿ ಮಾಡೋದಕ್ಕೆ ಹೋಟೆಲ್ ಮಾಲೀಕರ ಬಳಿ ಅಷ್ಟೊಂದು ಹಣ ಇಲ್ಲ. ಒಂದು ವೇಳೆ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರು ಕೂಡ ಗ್ರಾಹಕರು ಬರದೇ ಹೋದ್ರೆ ಹೋಟೆಲ್ ಉದ್ಯಮಕ್ಕೆ ಮತ್ತಷ್ಟು ಹೊಡೆತ ಬೀಳುವ ಸಾಧ್ಯತೆ ಕೂಡ ಇದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಹೋಟೆಲ್ ಮಾಲೀಕರು ಸದ್ಯ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ಪ್ರವೀಣ್. ಭವ್ಯ, ನಿನ್ನೆ ಕೂಡ ಅವರು ಹೇಳ್ತಾ ಇದ್ರು ಈ ಪರಿಸ್ಥಿತಿ ಮುಂದುವರೆದ್ರೆ ಹೋಟೆಲ್ ಅನ್ನ ಬಂದ್ ಮಾಡುವ ಹಂತಕ್ಕೆ ನಾವು ಹೋಗಬಹುದು ಅಂತ. ಆ ಆಲೋಚನೆಗಳೇನಾದ್ರೂ ಇದೆಯಾ ಹೋಟೆಲ್ ಮಾಲೀಕರಲ್ಲಿ? ಖಂಡಿತ. ಯಾಕಂದ್ರೆ ನಿನ್ನೆ ಕೂಡ ಇದನ್ನೇ ಹೇಳಿರುವಂತದ್ದು. ಯಾಕಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ರಾತ್ರಿಯ ಊಟ ಅಂದ್ರೆ ಪ್ರತಿದಿನ ಹೋಟೆಲ್ ಅಂದ್ರೆ ಒಂದೇ ರೀತಿಯಾದಂತಹ ತಿಂಡಿಗಳಿರಲ್ಲ, ತರಹ ಬೇರೆ ತಿಂಡಿಗಳಿರುತ್ತೆ. ಇವನ್ ಎಕ್ಸಾಂಪಲ್ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಕಾಫಿ ತಿಂಡಿ ಆಗಿರ್ಬೋದು. ಸೊ ಎಲ್ಲದಕ್ಕೂ ಕೂಡ ಗ್ಯಾಸ್ ಬಳಕೆ ಏನು ಬಹಳಷ್ಟು ಅಗತ್ಯ ಇರುವಂತದ್ದು. ಸೊ ಅದ್ರಲ್ಲಿ ಅವ್ರಿಗೆ ಕೆಲವೊಂದು ನಿಯಮಗಳಿದೆ. ಅಂದ್ರೆ ಒಂದು ಹೋಟೆಲ್ ಅಲ್ಲಿ ಇಷ್ಟೇ ಗ್ಯಾಸ್ ನ ಇಟ್ಕೋಬೇಕು ಅಂತ. ಸೊ ನಿನ್ನೆ ಕೂಡ ಹೋಟೆಲ್ ಮಾಲೀಕರು ಮಾತಾಡುವಾಗ ಎಟ್ ಎ ಟೈಮ್ ಒಂದು ದಿವಸಕ್ಕೆ ನಾವು 5 ಗ್ಯಾಸ್ ನ ಶೇಖರಣೆ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಒಂದ್ ವೇಳೆ ಶೇಖರಣೆ ಮಾಡಿದ್ರೆ ಸರ್ಕಾರದ ನಿಯಮವನ್ನ ನಾವು ಮುರಿದ ಹಾಗೆ. ಸೊ ಈಗ ಇದಕ್ಕೆ ದಂಡ ಕೂಡ ಹಾಕ್ತಾರೆ. ಸದ್ಯದ ಮಾಹಿತಿ ಪ್ರಕಾರ ಎಲ್ಲೋ ಒಂದು ಕಡೆ ಇನ್ನು 1-2-3 ದಿವಸಗಳ ಕಾಲ ಅಂದ್ರೆ ಕೆಲವೊಂದು ಹೋಟೆಲ್ಗಳು ಸಂಪೂರ್ಣವಾಗಿ ರನ್ ಆಗ್ಬೋದು. ಆದ್ರೆ ಬಹುತೇಕ ಹೋಟೆಲ್ಗಳು, ಯಾಕಂದ್ರೆ ಚಿಕ್ಕ ಪುಟ್ಟ ಹೋಟೆಲ್ಗಳಿಗೆ ಇದು ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹುತೇಕ ಗ್ಯಾಸ್ ಕೂಡ ಮುಕ್ತಾಯ ಆಗಿದೆ. ಇನ್ನು ಹೊಸದಾಗಿ ತೆಗೆದುಕೊಳ್ಬೇಕಾದ್ರೆ ಬೇರೆಯವರ ಹತ್ರ ಯಾರಿಂದ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಗೋಡಾಮ್ಗಳಲ್ಲಿ ಖಾಲಿಯಾಗಿದೆ ಅನ್ನೋದು ಕೆಲವೊಂದು ಗೋಡಾಮ್ಗಳು ಕೂಡ ಈಗಾಗಲೇ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಇದನ್ನ ಬಿಕ್ಕಟ್ಟು ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರ ಯಾವ ರೀತಿ ನಿವಾರಣೆ ಮಾಡುತ್ತೆ. ಯಾಕಂದ್ರೆ ನಿನ್ನೆ ಕೂಡ ಮೀಟಿಂಗ್ ಕೂಡ ಇತ್ತು. ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷರುಗಳು ಕೂಡ ಝೂಮ್ ಮುಖಾಂತರ ಅಂದ್ರೆ ಮಾಹಿತಿಯನ್ನ ಕೂಡ ಹಂಚ್ಕೊಟ್ಟಿದ್ರು. ಅಂದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅಂತ. ಸೊ ಹೀಗಾಗಿ ಹೋಟೆಲ್ಗಳ ಮೆನ್ಯೂನಲ್ಲಿ ಕೂಡ ಬಹುತೇಕ ಕಟ್ ಮಾಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ಯಾಕಂದ್ರೆ ಸಿಂಪಲ್ ತಿಂಡಿಗಳನ್ನ ಮಾತ್ರ ಸಪ್ಲೈ ಮಾಡೋಕೆ ಕೆಲವೊಂದು ಹೋಟೆಲ್ಗಳನ್ನ ಮಾಲೀಕರು ಕೂಡ ನಿರ್ಧಾರ ಆಗಿರುವಂತದ್ದು. ಯಾಕಂದ್ರೆ ಕೆಲವೊಂದು ಹೋಟೆಲ್ಗಳಲ್ಲಿ ಅಂದ್ರೆ ಬಹುತೇಕವಾಗಿ ಕೆಲವೊಂದು ತಿಂಡಿಗಳು ಜಾಸ್ತಿ ಗ್ಯಾಸ್ ಅನ್ನ ಎಳೆದುಕೊಳ್ಳುತ್ತೆ. ಸೊ ಹೀಗಾಗಿ ಈಸಿಯಾಗಿ ಯಾವ್ದನ್ನ ಮಾಡಬಹುದು ಅಂತದನ್ನ ಗ್ರಾಹಕರಿಗೆ ಸರ್ವ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಸಿಲಿಕಾನ್ ಸಿಟಿಯನ್ನ ತೆಗೆದುಕೊಳ್ಳೋದಾದ್ರೆ ಎಕ್ಸಾಂಪಲ್ ಪ್ರತಿಯೊಬ್ರು ಕೂಡ ಬ್ಯಾಚುಲರ್ ಲೈಫ್ ಅಲ್ಲಿ ಇರ್ತಾರೆ. ಸೊ ಇಂಥವರು ಬಹುತೇಕ ಮಾರ್ನಿಂಗ್ ಫುಡ್ ಅಂದ್ರೆ ಕೆಲಸಕ್ಕೆ ಹೋಗೋ ಮುಂಚೆ ಹೋಟೆಲ್ಗೆ ಹೋಗಿ ತಿನ್ನೋದು ಸಹಜ ಆಗಿರುತ್ತೆ. ಸೊ ಹೀಗಾಗಿ ಇದು ಎಲ್ಲರಿಗೂ ಕೂಡ ಎಫೆಕ್ಟ್ ಆಗುವ ಸಾಧ್ಯತೆ ಇರುವಂತದ್ದು ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.